ಗಣೇಶ ಬಂದ ಗಣೇಶ ಬಂದ ಗಣೇಶ ಬಂದ ಗಣೇಶ ಬಂದ. ಅಲ್ಲಿಗೆ ಹೋಗ್ತಾ ಇದೀವಿ ಮಮ್ಮಿ. ಗಣೇಶ ತರಕ್ಕೆ ಚಿಂಪುಟ್ಟಮ್ಮ. ಇವತ್ತು ನಾವು ನಮ್ಮ ಮನೆಗೆ ಬಾಲ ಗಣೇಶನ ತಗೊಂಡು ಬರಕ್ಕೆ ಹೋಗ್ತಿದ್ದೀವಿ. ಎಲ್ಲೂ ಇಲ್ಲ, ನಮ್ಮ ಮನೆ ಹತ್ರನೇ ಇದೆ. ಸೊ ನಮ್ಮ ಮಮ್ಮಿ ಯಾವ ಗಣೇಶನ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಡೆಕೋರೇಷನ್ ಇದೆಲ್ಲ ತಗೊಂಡ್ಬೇಕಾ ನೋಡೋಣ. ಅಮ್ಮ ತಟ್ಟೆ ಇಟ್ಕೊಂಡೆಲ್ಲ ರೆಡಿ ಆಗಿದ್ದಾರೆ. ಹಾಯ್ ಆಂಟಿ. ಸೊ ಇದೆ ನಮ್ಮ ಗೌರಿ. ಈ ಗೌರಿಗೆ ಈ ಗಣೇಶ. ಹಾಂ ಸಾಕು. ಇನ್ನೆಲ್ಲ ಗಣೇಶ ಚಿಕ್ಕ ಚಿಕ್ಕದಾಗಿದೆ. ನಾನು ಒಂದ್ಸಲಿ ನಿಮಗೆ ಗಣೇಶನ ತೋರಿಸ್ತೀನಿ. ಗಣೇಶ ಈ ಥರದ್ದಾದ್ರೂ ಚೆನ್ನಾಗಿರ್ತೈತಲ್ವಾ ಫ್ರೆಂಡ್ಸ್? ಓಕೆ, ಇದು ಆಂಜನೇಯ ಪ್ಲಸ್ ಗಣೇಶ. ನನಗೆ ಈ ಗಣೇಶ ಇಷ್ಟ ಆಯಿತು. ಓಕೆ, ಒಂಥರ ಐತೆ. ದಪ್ಪ ಮಕ್ಕ ನೋಡೋ ಒಂಥರ ಉಪ್ಪೊಂಥರ ಐತೆ. ನಾವು ಅಮ್ಮಗೆ ಈ ಗಣೇಶದು ಮುಖ ಇದು ಸ್ವಲ್ಪ ಊದ್ಕೊಂಡಿರೋ ಥರ ಇದೆಯಂತೆ. ಸೊ ಅದಕ್ಕೆ ನಾವಮ್ಮ ಆ ಗಣೇಶನೇ ಫೈನಲ್ ಮಾಡ್ತಿದ್ದಾರೆ. ಇವಾಗ ಆಂಟಿ ಬಂದು ಗಣೇಶನ ತಟ್ಟೆಯಲ್ಲಿ ಇಡಬೇಕು. ಸೊ ನೋಡೋಣ. ಇದರಲ್ಲಿ ಇನ್ನೂ ಫುಲ್ ಎಲ್ಲ ಇದೆ, ನಿಮಗೆ ತೋರಿಸ್ತೀನಿ ನಾನು. ಈ ಕೃಷ್ಣಗಳಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಐ ಮೀನ್ ಕಣ್ಣು ಅದು ಇದು ಬಂದು ಪ್ಲೈನು. ಬ್ಯಾಂಗಲ್ಸ್ ಎಲ್ಲ ಇದೆ. ಈ ಒಂದು ಅಂಗಡಿಗೆ ಬಂದರೆ ಎಲ್ಲ ಸಿಕ್ಬಿಡುತ್ತೆ, ಬ್ಯಾಂಗಲ್ಸ್ ಆಗಲಿ ಅದು. ಓ ಸ್ಯಾರೀಸ್ ಕೂಡ ಇದೆ. ನಂಗೆ ಗೊತ್ತಿರಲಿಲ್ಲ ಸ್ಯಾರೀಸ್ ಇದೆ ಅಂತ. ಅಲ್ಲಿ ತೋರಿಸ್ತೀನಿ ರೀ. ಇದೆಲ್ಲ ಸ್ಯಾರೀಸು, ಇದೆಲ್ಲ ಪಂಚೆ ಅನಿಸ್ತೀನಿ. ಅಲ್ಲಿ ಎಲ್ಲ ಇದು ಅವರು ನಮ್ಮ ಪಕ್ಕದ ಮನೆ ಆಂಟಿ, ಲಕ್ಷ್ಮಿ ಆಂಟಿ ಅಂತ. ಸೊ ಇವಾಗ ತುಂಬ ಬ್ಯುಸಿಯಾಗಿದ್ದಾರೆ. ರಾಂಗ್ ಟೈಮಿಂಗ್ಸಲ್ಲಿ ಬಂದುಬಿಟ್ಟಿದ್ದೀನಿ. ಸೊ ಇದೆಲ್ಲ ಡೆಕೋರೇಟ್ ಮಾಡೋದು. ಇಲ್ಲಿ ಮೈ ಮದರ್ ಇಂಡಿಯಾ ಕೆಲಸ ಮಾಡಿ ಮನೆ ಲೈಕ್ ಗಣೇಶ ಹಬ್ಬಕ್ಕೆ ಫುಲ್ ಕ್ಲೀನ್ ಮಾಡಿ ಮುಖ ಹಂಗೆ ಸ್ವಲ್ಪ ಬಾಡಾಗ್ಬಿಟ್ಟಿದೆ. ನಾಳೆ ಚೆನ್ನಾಗಿ ಕಾಣಿಸ್ತಾರೆ ನೋಡಿರಂತೆ. ಈ ಗಣೇಶನ ನಾನು ಎತ್ಕೊಡ್ತೀನಿ ಅಂದರೆ ನಮ್ಮ ಅಮ್ಮಗೆ ನಾನು ಎತ್ತಿಡಬಾರ್ದಂತೆ. ಇಲ್ಲಿ ಒಂದು ಆಂಟಿ ಇದ್ದಾರೆ, ಆ ಆಂಟಿನೇ ಬಂದು ಎತ್ಕೊಂಡು ಕೊಡಬೇಕಂತೆ. ಸೊ ಅದಕ್ಕೆ ಆ ಆಂಟಿಗೋಸ್ಕರ ವೆಯ್ಟಿಂಗ್ ನಾನು. ಎಸ್. ಸೊ ಆ ಆಂಟಿ ತುಂಬ ಬ್ಯುಸಿಯಾಗಿದ್ದಾರೆ, ತೋರಿಸ್ತೀನಿ. ಆಂಟಿ ಬಂದರು. ಆಂಟಿ ಬಂದ ಗಣೇಶ ಬಂದ, ಗೌರಿ ಬಂದ ಗಣೇಶ ಬಂದ. ಜೈ ಗಣಪತಿಗೆ ಜೈ, ಜೈ ಗಣಪತಿಗೆ ಕಡ್ಡಿ ಅನ್ಸು. ಜೈ ಗಣಪತಿಗೆ ಜೈ, ಜೈ ಗಣಪತಿಗೆ ಜೈ. ಗಣಪತಿ ನಮಃ. ಸೊ ನಮ್ಮನೆ ಗಣೇಶ ನಮ್ಮನೆಗೆ ಬಂದ್ಬಿಟ್ಟ. ಸೊ ನಾಳೆ ಮಂಗಳವಾರ ಗಣೇಶನ ತೊಗೊಂಡ್ಬಾರ್ದು ಅಂದ್ಬಿಟ್ಟು ಇವತ್ತೇ ತೊಗೊಂಡು ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಜಸ್ಟ್ ಇಟ್ಬಿಡ್ತೀವಿ ಅಷ್ಟೇ. ನಾಳೆ ಎಲ್ಲ ನಾಳಿದ್ದು ಐ ಮೀನ್ ನಾಳೆ ಗೌರಿ ಪೂಜೆ ಮಾಡ್ತೀವಲ್ಲ, ಹಾಗೋಸ್ಕರ ಗೌರಿನ ಇವತ್ತೇ ತೊಗೊಂಡು ಬಂದ್ಬಿಟ್ರಿ. ಇವಾಗ ಅದ್ರ ಮೇಲೆ ಗಣೇಶ ಮೇಲೆ ನಮ್ಮಮ್ಮಿ ಏನಾನ ಬಟ್ಟೆ ಕ್ಲೋಸ್ ಮಾಡಿಬಿಡ್ತಾರೆ, ಯಾರು ನೋಡ್ಬಾರ್ದು. ನಮ್ಮಮ್ಮ ಅಲ್ಟ್ರಾ ಪ್ರೋ ಲೆಜೆಂಡ್. ನಮ್ಮಮ್ಮ ಗಣೇಶನ ಆ ಕಡೆ ತಿರುಗಿಸೇ ಇಟ್ಬಿಟ್ಟಿದ್ದಾರೆ. ನೋಡೋಣ. ಇದು ಗಣೇಶ ಹಬ್ಬದ ವ್ಲಾಗು. ಇದು ಗಣೇಶನ ತೊಗೊಂಡು ಬಂದಿರೋದಷ್ಟೇ. ನಾಳೆ ಎಲ್ಲ ನಾಳಿದ್ದು ಏನೇನು ಹೆಂಗೆ ಪ್ರಿಪ್ರೇಷನ್ ಹೆಂಗೆ ಡೆಕೋರೇಷನ್ ಮಾಡ್ತಾರೆ ಅಂತ ನಾನು ಏನೂ ಮಾಡೋದೇ ಇಲ್ಲ. ನಾನು ಎದ್ದೇಳೋ ಅಷ್ಟರಲ್ಲಿ 10 o'clock ಆಗಿಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಎಲ್ಲ ಪೂಜೆ ಮಾಡಿ, ನಮ್ಮ ಡ್ಯಾಡಿ ಮಮ್ಮಿ ಎಲ್ಲರೂ ಫುಲ್ ಹಬ್ಬದ ಊಟ ಎಲ್ಲ ಮಾಡಿ ಇಟ್ಟಿರ್ತಾರೆ. ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹಬ್ಬದ ಊಟ ತಿನ್ನೋಕ್ಕೆ ಬಂದಿದ್ದೀನಿ. ಸೊ ನಮ್ಮ ಅಮ್ಮ ಏನೇನು ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದು ಬಂದು ಮಂಡೇ.
ಸೊ ನಾನಿದು ಅಪ್ಲೋಡ್ ಮಾಡೋದು ಬಂದುಬಿಟ್ಟು ಗಣೇಶ ಹಬ್ಬದ ದಿವಸ. ನಿಮಗೆ ಗೊತ್ತಾಗುತ್ತೆ ನಮ್ಮನೆ ಹಬ್ಬದ ಊಟ ಏನೇನು ಅಂತ. ಹಾಯ್ ಹಲೋ ನಮಸ್ತೆ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಗಣೇಶ ಹಬ್ಬಕ್ಕೆ ಫುಲ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫುಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಈ ಥರ ಪೇಪರಿಂದ ಫ್ಲವರ್ಸ್ ಮಾಡೋದು. ಹೂವದು ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲೇ ಎಲ್ಲ ಫ್ಲವರ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಬ್ಬ ಮಕ್ಕಳೆಲ್ಲ ಆಚೆ ಕಡೆ ಆಟ ಆಡ್ತಾ ಇದ್ದಾರೆ. ನಮ್ಮ ಅಮ್ಮ ಹೋಗ್ಬಿಟ್ಟು ಕೂಗ್ತಾ ಇರೋದು ಯಾರು ಕೇಳ್ತಾ ಇದ್ದಾರೆ. ಮಕ್ಕಳು ಅಂದ್ರ ಮೇಲೆ ಆಟ ಆಡ್ದಿರ ಇನ್ನೇನು ಮಾಡ್ತಾರೆ. ನಮ್ಮ ಅಮ್ಮಗೆ ನಾನು ಇದ್ದಿಲ್ಲ ಅಂದಿದ್ರೆ ಯಾರು ಕೆಲಸ ಮಾಡ್ಕೊಂಡು ಕೊಡ್ತಾಯಿದ್ರೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ ನನಗಂತೂ. ಹಂಗೆ ಮೈಕ್ ನನ್ನ ಹತ್ರ ಇದೆ, ನಮ್ಮ ಅಮ್ಮ ಮಾತಾಡೋದು ಕೇಳಿಸಲ್ಲ, ನಮ್ಮ ಅಮ್ಮ ಗೊತ್ತಿಲ್ಲ. ಆಮೇಲೆ ನಿಮ್ಗೆ ಹೇಳೋದು ಮರ್ತೋಯ್ತು, ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ನಮ್ಮ ಮಮ್ಮಿ ಹಾಕಿದ್ದು. ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫುಲ್ಲು ಕೆಲಸ ನಾನೇ ಮಾಡಿದ್ದು ಬೆಳಗ್ಗೆಯಿಂದ. ನೋಡಡೆ ಏನಿಲ್ಲ, ನನಗೆ ಆ್ಯಕ್ಚುಲಿ ಈ ಪೇಪರ್ಸ್ ಬೇಕಾಗಿತ್ತು. ನಾನು ಹೋಗ್ಬಿಟ್ಟು ಟಿಶ್ಯೂ ಪೇಪರ್ ಥರ ಇರುತ್ತಲ್ಲ, ಇದು ತೊಗೊಂಡು ಬಂದುಬಿಟ್ಟೆ. ಇದು ಕಟ್ ಮಾಡಿ ಫ್ಲವರ್ ಮಾಡೋ ಅಷ್ಟರಲ್ಲಿ ಚೆನ್ನಾಗೇ ಬರ್ತಲ್ಲ, ಎಲ್ಲ ಕಿತ್ತಿ ಕಿತ್ತಿ ಹೋಗ್ತಿದೆ ನೋಡಿ. ಸೊ ಅದಕ್ಕೋಸ್ಕರ ನಾನು ಈ ಪೇಪರಿಂದ ಇದು ಮಾಡಿದ್ದೀನಿ. ಸೊ ಇದು ನಾನು ಮಾಡಿರೋ ಡಿಸೈನು. ಚೆನ್ನಾಗಿದೆಯಾ? ಯಾವಾಗಿಂದ ಅಂದರೆ 12 ಗಂಟೆಯಿಂದ ಇವಾಗ 6 ಗಂಟೆ ಇಷ್ಟು ಮಾಡಿದ್ದೀನಿ ಕಷ್ಟಪಟ್ಟು. ಇದೇನು ಅಂತ ಗೆಸ್ ಮಾಡಿ ನೀವು. ಇದೇನು ಇರ್ಬೋದು ಹೇಳಿ ಬೇಬಿ? ತಗೋ ಇಟ್ಕೋ, ನಾನು ನಿಮಗೆ ತೋರಿಸ್ತೀನಿ ಅದೇನು ಅಂತ ಹೇಳ್ಬಿಟ್ಟು. ನೋಡಿ ಈ ಡಿಸೈನು ಗಣೇಶ ಬೇಬಿ, ಅದು ಕಾಣಿಸುತ್ತಾ ನೋಡಿ? ಬೇಕಂದ್ರೆ ಸ್ಕ್ರೀನಲ್ಲಿ ಹಾಕ್ತೀನಿ. ಕಾಣಿಸ್ತೈತ ಬೇಮ್ಮ? ನಮ್ಮ ಡ್ಯಾಡಿ ಹೇಳಿದ್ರೆ ಎಕ್ಸಾಕ್ಟಾಗಿ ಗಣೇಶ ಥರ ಕಾಣಿಸ್ತೈತೆ ಅಂತ. ವೆರಿ ನೈಸ್. ಇನ್ನು ಇವಾಗ ಫ್ಲವರ್ ಮಾಡ್ತಾ ಇದ್ದೀನಿ. ಲೋಟಸ್ ಮಾಡೋಣ ಅಂತ ಲೋಟಸ್ ಮಾಡ್ತೀನಿ ಇವಾಗ. ಲೋಟಸ್ ಮಾಡಿಬಿಟ್ಟು ಆದಮೇಲೆ ನಿಮ್ಮನ್ನೆಲ್ಲನೂ ಜಾಯ್ನ್ ಆಗ್ತೀನಿ. ಹಾಗೆ ನಾನು ಬೇಲ್ಪುರಿ ತಿಂತಾ ಇದ್ದೀನಿ, ನನ್ನ ಫೇವ್ರೆಟ್ ಬೇಲ್ಪುರಿ. ವೆರಿ ನೈಸ್. ನಾಳೆ ಗಣೇಶ ಹಬ್ಬಕ್ಕೆ ನಾನು ತುಂಬ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ಅವಾಗವಾಗ ಮಂಚಿಂಗ್ ಇರಬೇಕು. ಅಟ್ಟಿಂದ ನಿಮ್ಮ ಹತ್ರ ಆಮೇಲೆ ಜಾಯ್ನ್ ಆಗ್ತೀನಿ. ನಾನು ಲೋಟಸ್ ಮಾಡಿದಾದಮೇಲೆ ನಿಮ್ಮನ್ನ ಜಾಯ್ನ್ ಆಗ್ತೀನಿ. ಇನ್ನೂ ಪೇಪರ್ಸ್ ಇದೆ, ಈ ಪೇಪರಲ್ಲಿ ಲೋಟಸ್ ಮಾಡಿ, ಈ ಗ್ರೀನ್ ಕಲರ್ ಲೀಫ್ ಎಲ್ಲ ಮಾಡಿ, ಮತ್ತೆ ಮೀಟಾಗ್ತೀನಿ. ಇಲ್ಲಿ ಮಧ್ಯದಲ್ಲಿ ಪಂಚ್ ಡೇ ಎಲ್ಲ ಹೊಡಿತಾರೆ. ನೀನೇ ಕುತ್ಕೊಂಡು ಆರ್ಡ್ರ್ ಹಾಕ್ತೀಯಾ? ಅಂಟಿಸ್ಬಿಡ್ಬೇಕಾಗಿತ್ತು, ನಮಗೋಸ್ಕರ ಯಾಕೆ ವೆಯ್ಟಿಂಗು? ಹಾಂ, ಗಣೇಶ ಬಂದ ಗಣೇಶ ಬಂದ ಗಣೇಶ ಬಂದ ಗಣೇಶ ಬಂದ. ನಮ್ಮನೆಯ ಗಣೇಶ ಹಬ್ಬದ ಊಟ. ಕಡುಬು, ನಮ್ಮನೆ ಗಣೇಶ ಹೇಗಿದ್ದಾನಂತ ಪ್ಲೀಸ್ ಡೂ ಕಮೆಂಟ್ ಮಾಡಿ.